ಫ್ರೆಂಡ್ಸ್, ಈ ಒಂದು ವಿಡಿಯೋದಲ್ಲಿ RCBಯ ಒಟ್ಟಾರೆ ರೆಕಾರ್ಡ್ಗಳನ್ನ ಈ ಒಂದು ವಿಡಿಯೋದಲ್ಲಿ ನೋಡೋಣ ಬನ್ನಿ. RCB ಅಂದ್ರೇನೆ ರೆಕಾರ್ಡ್ಸ್ ಅಂದ್ರೇನೆ RCB. ಮೊದಲನೇದಾಗಿ ಒಂದು ಇನ್ನಿಂಗ್ಸ್ ಅಲ್ಲಿ ಹೈಯೆಸ್ಟ್ ಸ್ಕೋರ್ ಮಾಡಿದ ಯಾರಪ್ಪ ಅಂದ್ರೆ ಅದು ನಮ್ಮ ಯೂನಿವರ್ಸಲ್ ಬಾಸ್ ಕ್ರಿಸ್ ಗೇಲ್. ಇವರು ಒಂದೇ ಇನ್ನಿಂಗ್ಸ್ ಅಲ್ಲಿ 175 ರನ್ ಹೊಡೆಯುವ ಮೂಲಕ ದಾಖಲೆ ಮಾಡ್ತಾರೆ ಗುರು. 2013ನೇ ಇಸವಿಯಲ್ಲಿ ಪುಣೆ ವಾರಿಯರ್ಸ್ ಇಂಡಿಯಾ ಟೀಮ್ ವಿರುದ್ಧ ನಮ್ಮ RCB ಆಡತ್ತೆ. ಈ ಒಂದು ಮ್ಯಾಚ್ ಅಲ್ಲಿ ಕ್ರಿಸ್ ಗೇಲ್ ಅವರು 175 ರನ್ ಹೊಡೆಯುವ ಮೂಲಕ ದಾಖಲೆ ಮಾಡ್ತಾರೆ. ಈ ಒಂದು ರೆಕಾರ್ಡ್ 2013ರಲ್ಲೇ ಮಾಡಿರ್ತಾರೆ. ಇದುವರೆಗೂ ಈ ಒಂದು ರೆಕಾರ್ಡ್ ಅನ್ನ ಯಾರು ಕೂಡ ಬೀಟ್ ಮಾಡಕ್ಕೆ ಆಗೇ ಇಲ್ಲ. ನೋಡೋಣ ಮುಂದಿನ ಮ್ಯಾಚ್ಗಳಲ್ಲಿ ಈ ಒಂದು ರೆಕಾರ್ಡ್ ಏನಾದರೂ ಬೀಟ್ ಮಾಡ್ತಾರಾ ಅಂತ. 2013ರಲ್ಲೇ ಈ ಒಂದು ರೆಕಾರ್ಡ್ ನಮ್ಮ ಕ್ರಿಸ್ ಗೇಲ್ ಅವರು ಸೃಷ್ಟಿ ಮಾಡಿದ್ರು. ಇದುವರೆಗೂ ಈ ಒಂದು ರೆಕಾರ್ಡ್ ಇನ್ನೂ ಕೂಡ ಯಾರ ಕಡೆ ಅಂತಾನೂ ಬ್ರೇಕ್ ಮಾಡಕ್ಕೆ ಸಾಧ್ಯ ಆಗಿಲ್ಲ. ನೆಕ್ಸ್ಟ್ ರೆಕಾರ್ಡ್ ನೋಡೋದಾದ್ರೆ ಅತಿ ವೇಗವಾಗಿ ಸೆಂಚುರಿ ಹೊಡೆದಿದ್ದು ಯಾರಪ್ಪ ಅಂದ್ರೆ ಇದು ಕೂಡ ನಮ್ಮ ಯೂನಿವರ್ಸಲ್ ಬಾಸ್. 30 ಬಾಲಲ್ಲಿ ಕೇವಲ 30 ಬಾಲ್ಗಳಲ್ಲಿ ಸೆಂಚುರಿ ಹೊಡೆಯುವ ಮೂಲಕ ದಾಖಲೆ ಸೃಷ್ಟಿ ಮಾಡ್ತಾರೆ. ಈ ಒಂದು ರೆಕಾರ್ಡ್ ಕೂಡ 2013ರಲ್ಲಿ ಪುಣೆ ವಾರಿಯರ್ಸ್ ತಂಡದ ವಿರುದ್ಧ ಈ ಒಂದು ರೆಕಾರ್ಡ್ ಸೃಷ್ಟಿ ಮಾಡ್ತಾರೆ. ಈ ಒಂದು ರೆಕಾರ್ಡ್ ಕೂಡ ಇದುವರೆಗೂ ಯಾರ ಕಡೆ ಅಂತಾನೂ ಬ್ರೇಕ್ ಮಾಡಕ್ಕೆ ಸಾಧ್ಯ ಆಗಿಲ್ಲ. ಮುಂದಿನ ಮ್ಯಾಚ್ಗಳಲ್ಲಿ ನೋಡೋಣ ಈ ಒಂದು ರೆಕಾರ್ಡ್ ಬಗ್ಗೆ. ಒಂದೇ ಇನ್ನಿಂಗ್ಸ್ ಅಲ್ಲಿ ಅತಿ ಹೆಚ್ಚು ಸಿಕ್ಸ್ ಗಳನ್ನ ಹೊಡೆಯುವ ಮೂಲಕ ಈ ದಾಖಲೆ ಕೂಡ ಯೂನಿವರ್ಸಲ್ ಬಾಸ್ ಅವರು ಮಾಡಿದ್ದಾರೆ. ಒಂದೇ ಇನ್ನಿಂಗ್ಸ್ ಅಲ್ಲಿ 17 ಸಿಕ್ಸ್ ಗಳನ್ನು ಸಿಡಿಸಿದ್ದಾರೆ. ಈ ಒಂದೇ ಮ್ಯಾಚ್ ಅಲ್ಲಿ 3 ರೆಕಾರ್ಡ್ಸ್ ಗಳನ್ನ ಯೂನಿವರ್ಸಲ್ ಬಾಸ್ ಅವರು ಸೃಷ್ಟಿಸಿದ್ದಾರೆ. ಈಗ 4ನೇ ರೆಕಾರ್ಡ್ ನೋಡೋದಾದರೆ IPL ಇತಿಹಾಸದಲ್ಲೇ ಅತಿ ಹೆಚ್ಚು ವಿಕೆಟ್ ಗಳನ್ನು ತೆಗೆದುವ ಆಟಗಾರ ಯಾರಪ್ಪ ಅಂದ್ರೆ ಅದು ನಮ್ಮ ಯುಜುವೇಂದ್ರ ಚಹಲ್. 224 ವಿಕೆಟ್ ತೆಗೆಯುವ ಮೂಲಕ ನಮ್ಮ ಯುಜುವೇಂದ್ರ ಚಹಲ್ ಅವರು IPL ಇತಿಹಾಸದಲ್ಲೇ ಅತಿ ಹೆಚ್ಚು ವಿಕೆಟ್ ತೆಗೆಯುವ ಪಟ್ಟಿಯಲ್ಲಿ ಟಾಪ್ 1ನೇ ಸ್ಥಾನದಲ್ಲಿ ಇದ್ದಾರೆ. ಇವರನ್ನು ಸ್ಪಿನ್ ಮಾಂತ್ರಿಕ ಅಂತಾನೆ ಹೇಳ್ಬೋದು. ನಮ್ಮ RCB ಟೀಮ್ ಅಲ್ಲಿ ಆಡ್ತಾ ಇರಬೇಕಾದ್ರೆ ತುಂಬಾ ಚೆನ್ನಾಗಿ ವಿಕೆಟ್ ಗಳನ್ನ ನಮ್ಮ RCB ತಂಡಕ್ಕೆ ತೆಗೆದುಕೊಡ್ತಾ ಇದ್ರು. ಈಗ 2ನೇ ಅತಿ ಹೆಚ್ಚು ವಿಕೆಟ್ ಯಾರಪ್ಪ ತೆಗೆದುಕೊಂಡಿದ್ದಾರೆ ಅಂದ್ರೆ ಅದು ನಮ್ಮ ಭುವಿ ಅವರು. ಭುವನೇಶ್ವರ್ ಕುಮಾರ್ ಅವರು ಮೊದಲನೇ ವಿಕೆಟ್ ಯಾವಾಗ ತೆಗೆದಿದ್ದಾರೆ ಅಂದ್ರೆ ನಮ್ಮ RCB ಟೀಮ್ ಅಲ್ಲಿ ಆಡಬೇಕಾದ್ರೆ ಮೊದಲನೇ ವಿಕೆಟ್ ನಮ್ಮ RCB ಪರನೇ ತೆಗೆದುಕೊಂಡಿದ್ದರು. ಹಾಗೂ ಅವರ 200ನೇ ವಿಕೆಟ್ ಕೂಡ ನಮ್ಮ RCB ಟೀಮ್ ಅಲ್ಲೇ ಆಡ್ತಾ ಇರಬೇಕಾದ್ರೆ ತಗೊಂಡಿದ್ದಾರೆ. ಇವರು ಅತಿ ಹೆಚ್ಚು ವಿಕೆಟ್ ತೆಗೆಯುವ ಪಟ್ಟಿಯಲ್ಲಿ ಟಾಪ್ 1ನೇ ಸ್ಥಾನದಲ್ಲಿ ಚಹಲ್ ಅವರಿದ್ರೆ ಟಾಪ್ 2ನೇ ಸ್ಥಾನದಲ್ಲಿ ಭುವನೇಶ್ವರ್ ಕುಮಾರ್ ಅವರು ಇದ್ದಾರೆ. ಇವರೊಬ್ಬರೇ ಸೀಮ್ ಬೌಲರ್. ಟಾಪ್ 5 ಪಟ್ಟಿಯಲ್ಲಿ ಸ್ವಿಂಗ್ ಕಿಂಗ್ ಭುವಿ ಅವರು ಇದ್ದಾರೆ. ಈಗ ಮುಂದಿನ ರೆಕಾರ್ಡ್ ನೋಡೋದಾದರೆ ಅತಿ ಹೆಚ್ಚು ಸೆಂಚುರಿ ಹೊಡೆದಿದ್ದು IPL ಇತಿಹಾಸದಲ್ಲಿ ಯಾರಪ್ಪ ಅಂದ್ರೆ ಅದು ನಮ್ಮ ಕಿಂಗ್ ಕೊಹ್ಲಿ. IPL ಇತಿಹಾಸದಲ್ಲೇ 8 ಬಾರಿ ಸೆಂಚುರಿಗಳನ್ನ ನಮ್ಮ ಕಿಂಗ್ ಕೊಹ್ಲಿ ಅವರು ಸಿಡಿಸಿದ್ದಾರೆ. ಇವರು IPL ಇತಿಹಾಸದಲ್ಲೇ ನಂಬರ್ 1 ಲಿಸ್ಟ್ ನಲ್ಲಿ ಇದ್ದಾರೆ. ಮುಂದಿನ ರೆಕಾರ್ಡ್ ನೋಡೋದಾದರೆ IPL ಇತಿಹಾಸದಲ್ಲೇ ಅತಿ ಹೆಚ್ಚು ರನ್ ಹೊಡೆದಿದ್ದು ಯಾರಪ್ಪ ಅಂದ್ರೆ ಅದು ನಮ್ಮ ಕಿಂಗ್ ಕೊಹ್ಲಿ. ನಿಯರ್ಲಿ 9000 ರನ್ಸ್ ನ ಇವರು ಹೊಡೆದಿದ್ದಾರೆ. ಹಾಗೂ ಮುಂದಿನ ರೆಕಾರ್ಡ್ ನೋಡೋದಾದರೆ ಚೇಸಿಂಗ್ ಅಲ್ಲಿ ಹೈಯೆಸ್ಟ್ ರನ್ ಹೊಡೆದಿದ್ದು ಯಾರಪ್ಪ ಅಂದ್ರೆ ಅದು ಕೂಡ ನಮ್ಮ ಕಿಂಗ್ ಕೊಹ್ಲಿ. 4000ಕ್ಕೂ ಅತಿ ಹೆಚ್ಚು ರನ್ಗಳನ್ನ ಕಿಂಗ್ ಕೊಹ್ಲಿ ಅವರು ಸಿಡಿಸಿದ್ದಾರೆ. ಹಾಗೂ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ 4000 ರನ್ ಅನ್ನ ಕಂಪ್ಲೀಟ್ ಮಾಡಿದ್ದಾರೆ. ಹಾಗೂ IPL ಇತಿಹಾಸದಲ್ಲೇ ಅತಿ ಹೆಚ್ಚು 50 ಹೊಡೆದಿದ್ದು ಯಾರಪ್ಪ ಅಂದ್ರೆ ಅದು ಕೂಡ ನಮ್ಮ ಕಿಂಗ್ ಕೊಹ್ಲಿ. IPL ಇತಿಹಾಸದಲ್ಲೇ ಹೈಯೆಸ್ಟ್ ಕ್ಯಾಚ್ ತಗೊಂಡಿರೋದು ಯಾರಪ್ಪ ಅಂದ್ರೆ ಅದು ನಮ್ಮ ಕಿಂಗ್ ಕೊಹ್ಲಿ. ಹೈಯೆಸ್ಟ್ ಪಾರ್ಟ್ನರ್ಶಿಪ್ ಇನ್ IPL ಹಿಸ್ಟ್ರಿ 229 ರನ್ಗಳನ್ನ ABD ಹಾಗೂ ಕಿಂಗ್ ಕೊಹ್ಲಿ ಅವರು ಹೊಡೆದಿದ್ದಾರೆ. ಈ ಒಂದು ಹೈಯೆಸ್ಟ್ ಪಾರ್ಟ್ನರ್ಶಿಪ್ ರನ್ ಅನ್ನ ದಾಖಲೆ ಮಾಡಿದ್ದಾರೆ. ಮುಂದಿನ ರೆಕಾರ್ಡ್ ನೋಡೋದಾದರೆ ವಿರಾಟ್ ಕೊಹ್ಲಿ ಅವರು ಚೆನ್ನೈ ವಿರುದ್ಧ ಅತಿ ಹೆಚ್ಚು ರನ್ ಹೊಡೆದಿದ್ದು ಯಾರಪ್ಪ ಅಂದ್ರೆ ಅದು ನಮ್ಮ
ಕಿಂಗ್ ಕೊಹ್ಲಿ. 1000ಕ್ಕೂ ಹೆಚ್ಚು ರನ್ಗಳನ್ನು ನಮ್ಮ ಕಿಂಗ್ ಕೊಹ್ಲಿ ಅವರು ಹೊಡೆದಿದ್ದಾರೆ. ಹಾಗೂ ಡೆಲ್ಲಿ ಕ್ಯಾಪಿಟಲ್ಸ್ ತಂಡದ ವಿರುದ್ಧ ಕೂಡ ಅತಿ ಹೆಚ್ಚು ರನ್ಗಳನ್ನು ಹೊಡೆದಿದ್ದಾರೆ. ಅದು ಕೂಡ 1000ಕ್ಕೂ ಹೆಚ್ಚು ರನ್ಗಳನ್ನು ನಮ್ಮ ಕಿಂಗ್ ಕೊಹ್ಲಿ ಅವರು ಹೊಡೆದಿದ್ದಾರೆ. ನೆಕ್ಸ್ಟ್, ಪಂಜಾಬ್ ಕಿಂಗ್ಸ್ ತಂಡದ ವಿರುದ್ಧ ಕೂಡ ಅತಿ ಹೆಚ್ಚು ರನ್ ಹೊಡೆದಿದ್ಯಾರಪ್ಪ ಅಂದ್ರೆ ಅದು ಕೂಡ ನಮ್ಮ ಕಿಂಗ್ ಕೊಹ್ಲಿ. ಪಂಜಾಬ್ ಕಿಂಗ್ಸ್ ತಂಡದ ವಿರುದ್ಧ ಕೂಡ 1000ಕ್ಕೂ ಹೆಚ್ಚು ರನ್ಗಳನ್ನು ನಮ್ಮ ಕಿಂಗ್ ಕೊಹ್ಲಿ ಅವರು ಸಿಡಿಸಿದ್ದಾರೆ. ಹಾಗೂ ರಾಜಸ್ಥಾನ್ ರಾಯಲ್ಸ್ ಟೀಮ್ನ ವಿರುದ್ಧ ಅಧಿಕ ರನ್ ಹೊಡೆದಿದ್ಯಾರಪ್ಪ ಅಂದ್ರೆ ಅದು ಕೂಡ ನಮ್ಮ ಕಿಂಗ್ ಕೊಹ್ಲಿ ಅವರು 900 ರನ್ ಹೊಡೆಯುವ ಮೂಲಕ ಅತಿ ಹೆಚ್ಚು ರನ್ಗಳನ್ನು ಹೊಡೆದಿದ್ದಾರೆ. ಹಾಗೂ ಸನ್ ರೈಸರ್ಸ್ ಹೈದರಾಬಾದ್ ಟೀಮ್ ಮೇಲೆ ಅಧಿಕ ರನ್ ಹೊಡೆದಿದ್ಯಾರಪ್ಪ ಅಂದ್ರೆ ಅದು ಕೂಡ ನಮ್ಮ ಕಿಂಗ್ ಕೊಹ್ಲಿ. ಹಾಗೂ ಗುಜರಾತ್ ಟೈಟನ್ಸ್ ಮೇಲೆ ಅಧಿಕ ರನ್ ಹೊಡೆದಿದ್ಯಾರಪ್ಪ ಅಂದ್ರೆ ಅದು ಕೂಡ ನಮ್ಮ ಕಿಂಗ್ ಕೊಹ್ಲಿ. ಒಂದೇ ಸೀಸನ್ನಲ್ಲಿ ಹೈಯೆಸ್ಟ್ ರನ್ ಹೊಡೆದಿದ್ಯಾರಪ್ಪ ಅಂದ್ರೆ ಅದು ಕೂಡ ನಮ್ಮ ಕಿಂಗ್ ಕೊಹ್ಲಿ. 2016ನೇ ಇಸ್ವಿಯಲ್ಲಿ 973 ರನ್ ಹೊಡೆಯುವ ಮೂಲಕ IPL ಇತಿಹಾಸದಲ್ಲೇ ಒಂದೇ ಇನ್ನಿಂಗ್ಸ್ ಅಲ್ಲಿ ಹೆಚ್ಚು ರನ್ಗಳನ್ನು ಹೊಡೆಯುವ ಮೂಲಕ ದಾಖಲೆ ಮಾಡಿದ್ದಾರೆ. ಹಾಗೂ ಬೇಡದೇ ಇರುವ ದಾಖಲೆಗಳು ಯಾವುವು ಅಂದ್ರೆ 49 ರನ್ಗಳಿಗೆ ಆಲ್ ಔಟ್ RCB ಆಗಿದೆ KKR ವಿರುದ್ಧ. ಹಾಗೂ ಸನ್ ರೈಸರ್ಸ್ ಹೈದರಾಬಾದ್ ಟೀಮ್ ಮೇಲೆ ಆಡ್ತಾ ಇರಬೇಕಾದ್ರೆ ಹೈಯೆಸ್ಟ್ ರನ್ ಹೊಡೆಸ್ಕೊಂಡಿದ್ಯಾರಪ್ಪ ಅಂದ್ರೆ ಅದು ನಮ್ಮ RCB ತಂಡ. ಈ ಎರಡು ರೆಕಾರ್ಡ್ಗಳು ನಮ್ಮ RCB ತಂಡಕ್ಕೆ ಬೇಡವಾದದ್ದು. ಹಾಗೂ ಇಂಪ್ಯಾಕ್ಟ್ ರೂಲ್ ಇಲ್ಲದೆ ಇರೋ ಟೈಮಲ್ಲಿ ಹೈಯೆಸ್ಟ್ ರನ್ ಹೊಡೆದಿದ್ಯಾರಪ್ಪ ಅಂದ್ರೆ ಅದು ಕೂಡ ನಮ್ಮ RCB 263 ರನ್ನನ್ನು ಹೊಡೆಯುವ ಮೂಲಕ ದಾಖಲೆ ಮಾಡಿರ್ತಾರೆ. ಇವಾಗಿರೋ RCB ಟೀಮಲ್ಲಿ ಬೆಸ್ಟ್ ಫಿನಿಷರ್ಸ್ ಇದ್ದಾರೆ. ಬಟ್ ಆಗಿನ ಟೈಮಲ್ಲಿ ಬೆಸ್ಟ್ ಫಿನಿಷರ್ ಯಾರಪ್ಪ ಅಂದ್ರೆ ಅದು ನಮ್ಮ ABD ವಿಲಿಯರ್ಸ್. ಇವಾಗ ನಮ್ಮ ಟೀಮಲ್ಲಿ 3 ಅಥವಾ 4 ಜನ ಫಿನಿಷರ್ ರೋಲ್ನ ಪ್ಲೇ ಮಾಡ್ತಾರೆ. ರಜತ್ ಪಟಿದಾರ್ ಆಗಿರ್ಬೋದು, ಟಿಮ್ ಡೇವಿಡ್ ಆಗಿರ್ಬೋದು, ರೊಮ್ಯಾರಿಯೋ ಶೆಫರ್ಡ್ ಆಗಿರ್ಬೋದು, ಜಿತೇಶ್ ಶರ್ಮಾ ಆಗಿರ್ಬೋದು. ಅವಾಗ ಒಂದೇ ಒಂದು ಬೆಸ್ಟ್ ಫಿನಿಷರ್ ರೋಲ್ ಯಾರಪ್ಪ ಪ್ಲೇ ಮಾಡ್ತಿದ್ರು ಅಂದ್ರೆ ಅದು ನಮ್ಮ ABD ವಿಲಿಯರ್ಸ್. ಆಗಿನ ಟೈಮಲ್ಲಿ ಮ್ಯಾಚ್ ನೋಡ್ತಾ ಇರಬೇಕಾದ್ರೆ ಅಂದ್ರೆ RCB ಟೀಮ್ ಮ್ಯಾಚ್ ನೋಡ್ತಾ ಇರಬೇಕಾದ್ರೆ ABD ಔಟ್ ಆದ್ರು ಅಂದ್ರೆ ಎಷ್ಟೋ ಜನ ಟಿವಿನೇ ಆಫ್ ಮಾಡ್ತಾ ಇದ್ರು. ಆ ರೇಂಜಲ್ಲಿ ಇತ್ತು ಅವರ ಕ್ರೇಜ್. RCB ಮೈಲ್ ಸ್ಟೋನ್ ನೋಡೋದಾದರೆ 14 ಬಾಲಲ್ಲಿ ಹಾಫ್ ಸೆಂಚುರಿ ಹೊಡೆದಿರೋದು ಯಾರಪ್ಪ ಅಂದ್ರೆ ಅದು ರೊಮ್ಯಾರಿಯೋ ಶೆಫರ್ಡ್. ಇದು RCB ಪರವಾಗಿ ಅತಿ ವೇಗವಾಗಿ ಹೊಡೆದ ಹಾಫ್ ಸೆಂಚುರಿ ಯಾರ್ದು ಅಂದ್ರೆ ರೊಮ್ಯಾರಿಯೋ ಶೆಫರ್ಡ್. CSK ವಿರುದ್ಧ 2025ನೇ ಇಸ್ವಿಯಲ್ಲಿ ಹೊಡೆದಿರ್ತಾರೆ. ಮುಂದಿನ ರೆಕಾರ್ಡ್ ನೋಡೋದಾದರೆ ಒಂದೇ ಸೀಸನ್ ಅಲ್ಲಿ ಹೈಯೆಸ್ಟ್ ವಿಕೆಟ್ ಯಾರಪ್ಪ ತಗೊಂಡಿದ್ದಾರೆ ಅಂದ್ರೆ ಅದು ಹರ್ಷಲ್ ಪಟೇಲ್. ಇವರು ಡ್ವೇನ್ ಬ್ರಾವೋ ಅವರು 32 ವಿಕೆಟ್ಗಳನ್ನು ತೆಗೆದುಕೊಂಡಿರ್ತಾರೆ. ಅದೇ ರೀತಿಯಲ್ಲಿ ಇವರು ಕೂಡ 32 ವಿಕೆಟ್ಗಳನ್ನು ತೆಗೆಯುವ ಮೂಲಕ ದಾಖಲೆ ಮಾಡಿದ್ದಾರೆ. ಒಂದೇ ಸೀಸನ್ ಅಲ್ಲಿ ಹೈಯೆಸ್ಟ್ ವಿಕೆಟ್ ತೆಗೆದಿರೋದು ಯಾರಪ್ಪ ಅಂದ್ರೆ ಅದು ಹರ್ಷಲ್ ಪಟೇಲ್ ಹಾಗೂ ಬ್ರಾವೋ. ಈ ಒಂದು ಪಾಯಿಂಟ್ ಒಬ್ಬ RCB ಫ್ಯಾನ್ ಆಗಿ ಹೇಳಬೇಕು ಅನಿಸ್ತಾ ಇದೆ, ಹೇಳ್ತೀನಿ. ಆಗಿನ ಟೈಮಲ್ಲಿ ಅಂದ್ರೆ ಈ 5 ವರ್ಷ ಹಿಂದ್ಗಡೆ ಏನ್ ನಮ್ಮ RCB ಟೀಮ್ ಇತ್ತೋ ಬ್ಯಾಟಿಂಗ್ ಲೈನಪ್ ನೋಡೋದಾದ್ರೆ ಬರೀ 3 ಜನ, ABD, ಕ್ರಿಸ್ ಗೇಲ್, ವಿರಾಟ್ ಕೊಹ್ಲಿ. ಈ 3 ಜನನೇ ನಮ್ಮ RCB ಟೀಮಲ್ಲಿ ಬ್ಯಾಟ್ಸ್ಮನ್ಗಳಾಗಿರ್ತಾರೆ. ಇವ್ರು ಬಿಟ್ರೆ ಯಾವುದೇ ಒಂದು ಎಕ್ಸ್ಪೀರಿಯನ್ಸ್ ಬ್ಯಾಟ್ಸ್ಮನ್ ಆಗಲಿ ಹೇಳ್ಕೊಳ್ಳೋ ರೀತಿಯಾಗಿ ಬ್ಯಾಟಿಂಗ್ ಪರ್ಫಾರ್ಮೆನ್ಸ್ ಯಾವೊಂದು ಪ್ಲೇಯರ್ ಕಡೆ ಅಂತಾನು ಬರ್ತಾ ಇರಲ್ಲ. ಏನ್ ಹೇಳಕ್ ಬರ್ತಾ ಇದ್ದೀನಿ ಅಂದ್ರೆ ನಮ್ಮ RCB ಟೀಮಲ್ಲಿ 3 ಜನ ಆಡ್ತಾ ಇದ್ದಾರೆ, ಅಪೋಸಿಟ್ ಟೀಮಲ್ಲಿ 11 ಜನ ಆಡ್ತಾ ಇದ್ರು. ಈ ಒಂದು ರೀಸನ್ ಇಂದ ನಮ್ಮ RCB ಟೀಮ್ ಇಷ್ಟು ವರ್ಷ ಕಪ್ ಗೆದ್ದಿಲ್ಲ ಅಂತ ಹೇಳ್ಬೋದು. ಹಾಗೂ 2016ನೇ ಇಸ್ವಿಯಲ್ಲಿ ಬ್ಯಾಟಿಂಗ್ ಲೈನಪ್ ಚೆನ್ನಾಗಿ ಇದ್ರೂ ಕೂಡ ಬೌಲಿಂಗ್ ಡಿಪಾರ್ಟ್ಮೆಂಟ್ ನೋಡೋದಾದ್ರೆ ಯಾವುದೇ ಒಂದು ಹೇಳ್ಕೊಳ್ಳೋ ರೀತಿಯಲ್ಲಿ ಎಕ್ಸ್ಪೀರಿಯನ್ಸ್ ಇರೋ ಬೌಲರ್ ಇಲ್ಲದೆ ಇರುವ ಕಾರಣಕ್ಕಾಗಿ ಆ ಒಂದು ಸೀಸನ್ ಫೈನಲ್ ಮ್ಯಾಚ್ ಅಲ್ಲಿ SRH ವಿರುದ್ಧ ಸೋಲನ್ನ ಅನುಭವಿಸಬೇಕಾಗತ್ತೆ. SRH ಫೈನಲ್ ಗೇಮ್ನ ವಿನ್ ಆದ್ರೆ ನಮ್ಮ RCB ಅವರು ರನ್ನರ್ಸ್ ಆಗ್ತಾರೆ. ಹಾಗೂ ಒಂದು ಪ್ಲೇಯರ್
ಒಂದೇ ಟೀಮಲ್ಲಿ ಆಡಿರೋದು ಅಂದ್ರೆ ಯಾರಪ್ಪ ಅಂದ್ರೆ ಅದು ನಮ್ಮ ಕಿಂಗ್ ಕೊಹ್ಲಿ. 19 ಸೀಸನ್ ಅಲ್ಲೂ ಕೂಡ ಕಿಂಗ್ ಕೊಹ್ಲಿ ಅವರು ನಮ್ಮ RCB ಟೀಮ್ಗೆ ಆಡಿದ್ದಾರೆ. ಇನ್ನು ಹಾಲ್ ಆಫ್ ಫೇಮ್ ನೋಡೋದಾದ್ರೆ ನಮ್ಮ ಏಲಿಯನ್ ಡಿ ವಿಲಿಯರ್ಸ್ ಹಾಗೂ ಕ್ರಿಸ್ ಗೇಲ್ ಅವರಿಗೆ ನಮ್ಮ RCB ತಂಡದ ಪರದಿಂದ ನೀಡಿದ್ದಾರೆ. ಹಾಗೂ ಜೆರ್ಸಿ ನಂಬರ್ 17 ಹಾಗೂ ಕ್ರಿಸ್ ಗೇಲ್ ಅವರ ಜೆರ್ಸಿ ನಂಬರ್ 333 ಈ 2 ನಂಬರ್ಗಳನ್ನು RCB ಮ್ಯಾನೇಜ್ಮೆಂಟ್ ಅವರು ರಿಟೈರ್ಡ್ ಕೊಟ್ಟಿದ್ದಾರೆ. ಅಂದರೆ ಯಾವುದೇ ಒಂದು ನೆಕ್ಸ್ಟ್ ಟೀಮ್ ಪ್ಲೇಯರ್ ಈ 2 ಜೆರ್ಸಿ ನಂಬರ್ಗಳನ್ನು ನಮ್ಮ RCB ಟೀಮಲ್ಲಿ ಹಾಕೊಳ್ಳೋದಕ್ಕೆ ಆಗೋದಿಲ್ಲ. ನಾನು ಮೊದಲೇ ಹೇಳಿದ ಹಾಗೆ RCB ಅಂದ್ರೇ ರೆಕಾರ್ಡ್ಸ್ ಅಂದ್ರೇ RCB. ಹಾಗೂ ಹೈಯೆಸ್ಟ್ ವ್ಯೂವರ್ಶಿಪ್ ಇನ್ IPL ಇತಿಹಾಸದಲ್ಲಿ ಯಾರಪ್ಪ ಅಂದರೆ ಅದು ನಮ್ಮ RCB ಇದೆ. ಟಾಪ್ 5ರಲ್ಲೂ ಕೂಡ ನಮ್ಮ RCB ನೇಮ್ ಇದೆ. ಅಲ್ಲದೆ ಯಾವುದಾದ್ರೂ ರೆಕಾರ್ಡ್ ನಾನು ಬಿಟ್ಟಿದ್ರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಅಂತ ಕೇಳ್ತಾ ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ.